ಈ ಆಶ್ರಮ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದೈತೆ ಅಂದ್ರೆ ಮೂಲ ಅವರೇ ಕಾರಣ. ಶ್ರೀ ವಿರಾಟ್ಪುರ ದಿವಾಸ ಪಕ್ಕದ ಹಳ್ಳಿಗೆ ಇಟ್ಟಿಗೆ ಹೋಗಿ ಬರ್ತಾ ಇದ್ದಾರೆ. ಬಹಳಷ್ಟು ಬಡತನ ಮನೆತನ, ಸಾಲಿಗೆ ರ್ಯಾಂಕ್ ಅನಿಸ್ಕೊಂಡಂತ ಆಲಯನವ್ರ ಪರೀಕ್ಷಾ ಅಲ್ಲಿ ಫೇಲ್ ಆಗ್ತಾ ಇದೆ. ಒಬ್ಬ ಯೋಗಿ ಬರ್ತಾನ, ತ್ಯಾಗಿ ಬರ್ತಾನಂತ ತಿಳ್ಕೊಂಡು ಜಡಿಸಿದ್ದರು. ಅಂಗಳ ಕಸವನ್ನು ಮಾಡಿದ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ಸಿ ಭಜನೆ ಕೊಟ್ಟು ಕರ್ಕೊಂಬ ಅಂತ ಕಳಿಸ್ತಾರೆ. ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ನಮಸ್ಕಾರ. ನಾವು ಇವತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದ್ದೇವೆ. ಈ ಸಂಚಿಕೆಯಲ್ಲಿ ಆಶ್ರಮದ ಈಗಿನ ಪೀಠಾಧಿಪತಿಗಳಾದ ಡಾಕ್ಟರ್ ಕಲ್ಲಯ್ಯಜ್ಜನವರ ಸಂದರ್ಶನ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗದಗಿನ ಈ ಆಶ್ರಮದಲ್ಲಿ ಸಾವಿರಾರು ಲಕ್ಷಕ್ಕೂ ಮೀರಿರುವಷ್ಟು ಜನ ಇಲ್ಲಿ ಬಂದು ವಿದ್ಯೆಯನ್ನು ಕಲಿತು ಸಂಗೀತದಿಂದ ಇವತ್ತು ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಧರಿರ್ಬೋದು, ಅಂಗವಿಕಲಿರ್ಬೋದು, ಸಮಾಜದ ಕೆಳವರ್ಗದವರು ಇರ್ಬೋದು, ಎಲ್ಲರನ್ನೂ ಈ ಶಾಲೆ ಇದರದ್ದು ಒಂದು ಹಿಸ್ಟರಿ ಅಥವಾ ಏನು ಹೇಳ್ಬೋದು, ಐತಿಹ್ಯ ಅಂದರೆ ಹಾನಗಲ್ಲ ಕುಮಾರಸ್ವಾಮಿಯವರಿಂದ ಅವರ ಶಿಷ್ಯರಾದಂತಹ ಪಂಚಾಕ್ಷರ ಗವಾಯಿಗಳವರಿಗೆ ದೀಕ್ಷೆ ಕೊಟ್ಟು ಅವರು ನೀನು ತಿರುಗಾಟದಲ್ಲಿ ಸಂಗೀತ ಹೇಳ್ಕೊಡು ಅಂತ ಹೇಳಿ ಅವರು ಮಾಡಿದರು. ನಂತರ ಗದಗ್ನಲ್ಲಿ ಒಂದು ಆಶ್ರಮ ಸ್ಥಾಪಿಸಿದ್ರು. ಅವರ ಶಿಷ್ಯರಾದಂತಹ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಆದ ನಂತರದಲ್ಲಿ ಇವಾಗ ಅವರ ಶಿಷ್ಯರಾದಂತಹ ಡಾಕ್ಟರ್ ಗುರುವಾದಂತಹ ಕಲ್ಲಯ್ಯಜ್ಜನವರು ಈಗ ಈ ಆಶ್ರಮದ ಪೀಠಾಧಿಪತಿಗಳಾಗಿದ್ದಾರೆ. ಈ ಆಶ್ರಮದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾವುದೇ ಪ್ರಪಂಚದ ಯಾವುದೇ ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ಮಾಡದೇ ಇರುವಂತಹ ಕೆಲಸವನ್ನು ಇನ್ನೂ ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ಆಶ್ರಮ ಅಂದರೆ ಇದು ನಿಜವಾದ ಒಂದು ಸಮಾಜ ಸೇವೆ. ಬನ್ನಿ, ಕಲ್ಲಯ್ಯಜ್ಜನವರು ನಮ್ಮೊಡನೆ ಇದ್ದಾರೆ. ನಮಗೆ ಅವರಿವತ್ತು ಸಮಯ ಕೊಟ್ಟಿರೋದು ನಮ್ಮ ಸುಕೃತ. ಅವರನ್ನು ಮಾತಾಡ್ಸೋಣ. ಆಶ್ರಮದ ಎಲ್ಲ ಹೇಗೆ ಬಂತು, ಹೇಗಿದೆ, ಹೇಗಿರುತ್ತೆ ಎನ್ನುವ ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಅಜ್ಜಯ್ಯನವರೇ. ನಮಸ್ಕಾರ. ನಮಸ್ಕಾರ ಸರ್. ನೀವು ಇವತ್ತು ನಮ್ಮ ಜೊತೆಯಲ್ಲಿರೋದೇ ನಮಗೆ ಒಂದು ದೊಡ್ಡ ಪುಣ್ಯ. ಬನ್ನಿ, ಈ ಆಶ್ರಮದ ಒಂದು ವೃತ್ತಾಂತವನ್ನು ಹೇಳಲು ಕಷ್ಟ, ಆದರೆ ಒಂದು ಹಿಡಿಯಾಗಿ ಹೇಳಬಹುದಾದರೆ ಹೇಗೆ ಹೇಳ್ಬೋದು ಅಂತ. ಈ ಆಶ್ರಮ ಪ್ರಾರಂಭ ಆಗಬೇಕಾದ್ರೆ ಮೂಲತಃ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅವರಿಂದ ಈ ಆಶ್ರಮ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದೈತೆ ಅಂದ್ರೆ ಮೂಲ ಅವರೇ ಕಾರಣ, ಕರ್ತೃ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಕೇಳಿದರೆ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅವರ ಬಡತನ, ಅವರ ಒಂದು ಬಹಳಷ್ಟು ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಕುಮಾರಸ್ವಾಮಿಗಳು. ಅಂದರೆ ಪೂರ್ವದಲ್ಲಿ ಅವರ ಹೆಸರು ಆಲಯ್ಯ ಅಂಥೇಳಿ. ಆಗ ಅವರ ತಂದೆ ತಾಯಿ ನೀಲಮ್ಮ ಮತ್ತು ಬಸವಯ್ಯ ಅಂಥೇಳಿ ಆ ಜೋಯಿಸರ ಅರಳ ಹಳ್ಳಿ ಒಳಗೆ ಹುಟ್ಟಿದಂಥವರು. ಹಾಗೆ ಹುಟ್ಟಿದಂಥ ಬಡತನದಲ್ಲಿ ಅವರ ಅಣ್ಣ ತಮ್ಮಂದಿರು ಕೂಡಿ ಮನೆಯಲ್ಲಿ ಬಹಳಷ್ಟು ಬಡತನ. ಅವರ ತಂದೆ ತೀರಿ ಹೋದ ನಂತರ ಅವರ ಅಜ್ಜ ಕೊಟ್ರೈನವರು ಅಂತ ಇರ್ತಾರೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಆಲಯ್ಯ ಅಂತಕ್ಕಂಥ, ಅಂದರೆ ಈಗ ಕುಮಾರಸ್ವಾಮಿಗಳು ಅಂತ ಕರಿತೀವಿ, ಅವರು ಪೂರ್ವ ಹೆಸರು ಆಲಯ್ಯ. ಆಗ ಪಕ್ಕದ ಹಳ್ಳಿಗೆ ಇಟ್ಟಿಗೆ ಹೋಗಿ ಬರ್ತಾ ಇದ್ದಾರೆ. ಭಾಳಷ್ಟು ಬಡತನ ಮನೆತನ. ಇಟ್ಟಿಗೆ ಹೋಗಿ ಬರುವಂಥ ಸಂದರ್ಭದ ಒಳಗೆ ಒಬ್ಬ ಶ್ರೀಮಂತ ಬೈತಾನ, ಏನೋ ಕಲಿಯುವಂಥ ವಯಸ್ಸಿನಲ್ಲಿ ಭಿಕ್ಷೆ ಬೇಡ್ತೀಯಲ್ಲ ನೀನು,
ದುಡಿದು ತಿನ್ನುವಂಥ ವಯಸ್ಸಿನಲ್ಲಿ ಭಿಕ್ಷೆ ಬಿಡ್ತೀಯಲ್ಲ ನೀನು ಅಂಥೇಳಿ ಮನಸ್ಸಿಗೆ ನೋವು ಆಗೋ ರೀತಿಯಲ್ಲಿ ಆ ವ್ಯಕ್ತಿ ಬೇದುವುದರಿಂದ ಹಾಲಯ್ಯನವರು ತಮ್ಮ ಮನಸ್ಸಿನೊಳಗೆ ವಿಚಾರವನ್ನು ಮಾಡಿಕೊಂಡು ಬಂದು ಸಾಕು, ಇನ್ನು ನಾನು ನನ್ನ ವೈಯಕ್ತಿಕವಾಗಿ ಈ ಜೋಳಿಗೆ ಹಿಡಿಯೋದನ್ನು ಸಾಕು ನಿಲ್ಲಿಸ್ಬೇಕಂತ ತಿಳ್ಕೊಂಡು ಮನೆಯೊಳಗೆ ಬಂದು ಆಗ ಜೋಳಿಗೆಯನ್ನು ಇಟ್ಟು ಮುಂದಿನ ಕೆಲಸಕ್ಕೆ ಹೋಗ್ಬೇಕಂದಾಗ ಆಗ ಅವರು ತಾಯಿ ಜೋಳಿಗೆಲಿಂದ ಹಿಟ್ಟಿನಿಂದ ಬಂದ ರೊಟ್ಟಿ 3 ರೊಟ್ಟಿ ಮಾಡಿರ್ತಾರೆ. ಅಣ್ಣ ತಮ್ಮನಿಗೊಂದು ತಾಯಿಗೊಂದು ರೊಟ್ಟಿ ಇರುವಾಗ ಆ ರೊಟ್ಟಿ ಇನ್ನೇನು ಆಲಯ ಕೈಯಾಗ ತೊಗೊಂಡು ತಿನ್ನಬೇಕು ಅನ್ನೋಷ್ಟರಲ್ಲಿ ಒಬ್ಬ ಜಂಗಮನ ರೂಪದಲ್ಲಿ ಆ ಪರಮಾತ್ಮನೇ ಬಂದಿರಬೇಕು. ಆ ಜಂಗಮ ರೂಪದೊಳಗೆ ಬಂದು ಹಸುವಾಗೈತಿ, ನನಗೆ ಸ್ವಲ್ಪ ತುತ್ತ ಅನ್ನ ಕೊಡು ಅಂತ ಕೇಳಿದಾಗ ಆಗ ಆಲಯ್ಯನವರು ಕೈಯಾಗಿ ಹಿಡ್ಕೊಂಡು ರೊಟ್ಟಿನ ನೀಡಕ್ಕೆ ಹೋಗ್ತಾರೆ. ತಾಯಿ ಹೇಳ್ತಾಳೆ, ಆಲಯ್ಯ ಮತ್ತೆ ಮಾಡೋಕ್ಕೆ ಹಿಟ್ಟಿಲ್ಲೋ, ಇದು ಒಂದೇ ರೊಟ್ಟಿ ಅಂತ ಅಂದಾಗ, ಯವ್ವ ನನಗೆ ವಯಸ್ಸೈತಿ, ವಯೋವೃದ್ಧ ಜ್ಞಾನವೃದ್ಧ ಆದಂಥ ಜಂಗಮನಿಗೆ ತಡ್ಕೊಳಕ್ಕೆ ಆಗೋದಿಲ್ಲ, ಈ ರೊಟ್ಟಿ ಅವರಿಗೆ ನೀಡ್ತೀನಿ, ನಾ ಮತ್ತೆ ತಡ್ಕೊತೀನಿ ಅಂದರೆ ಆಗ ನೋಡಪ್ಪ ಅಂತ ಹೇಳಿದಾಗ ತಾಯಿ ಆಗ ಆ ರೊಟ್ಟಿಯ ಜಂಗಮನಿಗೆ ನೀಡ್ತಾನೆ. ನಾನು ಹಿಟ್ಟು ಬೇಡಿದ್ದು ಇಷ್ಟ, ನನ್ನ ಮನೆ ನನ್ನ ಕುಟುಂಬಕ್ಕೆ ಅಷ್ಟ ಅಲ್ಲ, ಬೇಡ ಅಂತ ತಿಳ್ಕೊಂಡು ಆಗ ಮನೆಯಲ್ಲಿ ಬಟ್ಟೆಯನ್ನು ತೆಗೆದುಕೊಂಡು ಊರವರೆಗೆ ಬಂದು ಬಟ್ಟೆಯನ್ನು ತೊಳೆದು ಊರಾಕ್ ಹೋಗೋರ ಜೊತೆಗೆ ಆ ಬಟ್ಟೆಯನ್ನು ಕಳಿಸಿ ಅಂದು ಆ ಮನೆಯನ್ನು ತೊರಿತಾರೆ ಹಾಲಯ್ಯನವರು. ಈ ರೀತಿ ಒಳಗೆ ಬಂದು ನಂತರದಲ್ಲಿ ಅವ್ರ ಅಜ್ಜನ ಬಳಿಗಿದ್ದುಕೊಂಡು ಅನೇಕ ಕಡೆ ಇದ್ದುಕೊಂಡು ವಿದ್ಯೆಯನ್ನು ಕಲಿತಾ ಇರುವಾಗ ಅವರು ಕಲಿತಿರುವ ವಿದ್ಯೆಯನ್ನು ಕಂಡು ಆಗ ಒಳ್ಳೆ ಒಂದು ಮುಲ್ಕಿ ಪರೀಕ್ಷೆ ಅಂತ ಕರಿತಿದ್ರು. ಈಗ ಅದನ್ನು 7th ಅಂತ ಕರಿತಾರೆ, 7ನೇ ಕ್ಲಾಸ್ ಅಂತ. ಆಗ ಅಲ್ಲಿ ಶಾಲೆ ಒಳಗಿರ್ತಕ್ಕಂಥ ಎಲ್ಲ ಗುರುಗಳು ವಿದ್ಯಾರ್ಥಿಗಳು ಆಲಯನೇ ಪ್ರಥಮ ಬರ್ತಾನೆ, ಆಲಯನೇ ಫಸ್ಟ್ ಕ್ಲಾಸ್ ಬರ್ತಾನೆ ಅಂತೇಳಿ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದೇ ವಿದ್ಯಾರ್ಥಿ ಆಗಿ ಅಷ್ಟೊಂದು ವಿದ್ಯೆ ಸಾಧನೆ ಮಾಡಿದಂಥ ಆಲಯ್ಯನವರು ಆಗ ಧಾರವಾಡಕ್ಕೆ ಮುಲ್ಕಿ ಪರೀಕ್ಷೆ ಬರಿಬೇಕಂತ ಬಂದಂಥ ಸಂದರ್ಭದೊಳಗೆ ಬರಿತಾರೆ. ಎಲ್ಲರೂ ಬರೆದು ಹೋಗ್ತಾರೆ, ಎಲ್ಲರೂ ಪರೀಕ್ಷೆ ಪಾಸ್ ಆಗ್ತಾವೆ. ಏನು ಬರಲಾದಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತಾರೆ. ಸಾಲಿಗೆ ರ್ಯಾಂಕ್ ಅನಿಸ್ಕೊಂಡಂಥ ಆಲಯ್ಯನವ್ರ ಪರೀಕ್ಷೆ ಅಲ್ಲಿ ಫೇಲ್ ಆಗ್ತಾಯಿತ್ತು. ಫೇಲ್ ಆದಂಥ ಸಂದರ್ಭದಲ್ಲಿ ಆಗ ಇಲ್ಲಿ ನನಗೆ ಇಟ್ಕೊಂಡು ಕಲಿಸಿದ್ರಲ್ಲ, ಆ ಗುರುಗಳಿಗೆ ಮನೆತನಕ್ಕೂ ಕೆಟ್ಟ ಹೆಸರು ತರೋದಾದಿತ್ತಲ್ಲ ಅಂತ ತಿಳ್ಕೊಂಡು ಅಲ್ಲಿ ಆ ಜಗವನ್ನು ಬಿಟ್ಟು ಮುಂದೆ ಬೇರೆ ಕಡೆ ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂದರೆ ಆಗ ಇಲ್ಲಿ ಹುಬ್ಳಿ 3000 ಮಠ, ಅದು ಹುಬ್ಳಿ ಸಿದ್ಧಾರೂಢ ಮಠದಲ್ಲಿ ಕೂಡ ಇದ್ದುಕೊಂಡು ಅಲ್ಲಿ ಹೊರಗಿಂದೆಲ್ಲ ತಾವು ಅನುಕೂಲ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಬೇರೆ ಮಠದೊಳಗೆ ಇದ್ದುಕೊಂಡು ಅಲ್ಲಿ ಶಾಸ್ತ್ರ ಕಲಿಯಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಏನಾಗ್ತಂತಂದರೆ ಅಲ್ಲಿ ಲಿಂಗ ಇದ್ದವರಿಗೆ ಪ್ರವೇಶ ಇಲ್ಲ ಅಂತೇಳಿ, ಲಿಂಗ ಕಟ್ಟಬೇಕು ಕಟ್ಟಬಾರ್ದು ಅನ್ನೋ ಸಂಶಯ ಕೂಡ ಕುಮಾರಸ್ವಾಮಿಗಳಿಗೆ ಬಂದಾಗ ಆಗ ಏನು ಮಾಡ್ಬೇಕಂತ ವಿಚಾರ ತಿಳ್ಕೊಂಡಾಗ ಅವರಿಗೆ ಗೊತ್ತಾಗಿದ್ದು ಬಳ್ಳಾರಿ ಜಿಲ್ಲಾ ಎಮ್ಮಿಗನೂರು ಜಡಿಸಿದ್ದ ಸ್ವಾಮಿಗಳನ್ನು ಅಲ್ಲಿಗೆ ಪಾದಯಾತ್ರೆ ಮುಖಾಂತರ ಹೋಗಿ ಆಗ ಅವ್ರನ್ನ ಭೇಟಿಯಾಗಿ ಕೇಳ್ಕೊಂಡಾಗ ಆಗ ನಮ್ಮ ಹತ್ರ ಒಬ್ಬ ಯೋಗಿ ಬರ್ತಾನೆ, ತ್ಯಾಗಿ ಬರ್ತಾನಂತ ತಿಳ್ಕೊಂಡು ಜಡಿಸಿದ್ದರು ಅಂಗಳ ಕಸವನ್ನು ಮಾಡಿದು ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿಸಿ ಎಲ್ಲ ಭಕ್ತರನ್ನ ಭಜನೆ ಕೊಟ್ಟು ಕರ್ಕೊಂಬ ಅಂತ ಕಳಿಸ್ತಾರೆ. ಶ್ರೀ ಗುರು ಕುಮಾರೇಶ, ಶ್ರೀ ಗುರು ಕುಮಾರೇಶ. ಆಗ ಆಲಯ್ಯನವರು ಯಾಕೆ ಬರ್ತಾರ ನನ್ನ ಹತ್ರ ಅಂತ ತಿಳ್ಕೊಂಡು ಜಡಿಸಿದ್ದ ಲಿಂಗರು ಎಚ್ಚರವಾಗಿ ಏನು ಮಾಡ್ತಾರೆ ಅಂದರೆ ಪಕ್ಕದಾಗಿರ್ತಕ್ಕಂಥ ಒಬ್ಬ ಭಕ್ತರ ಎದೆ ಮ್ಯಾಗಿರುವ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲು ಕಟ್ಟಿಕೊಂಡು ಕೊಳ್ಳ ಕಟ್ಕೊಂಡ್ಬಿಡ್ತಾರೆ. ಆಗ ಆಲಯ್ಯನವರು ಬಂದಾಗ ಕೊಳ್ಳಾಗ ಲಿಂಗು ಕಟ್ಟಿದ್ದು ನೋಡಿದರು. ಯಾಕೆ ಬಂದಿದ್ರಿ ಅಂದ್ರೆ, ಇಲ್ಲ ನಾ ಬಂದಿದ್ದು ಯಾಕೆ ಬಂದಿದ್ದೆ ಆ ಪ್ರಶ್ನೆಗೆ ಉತ್ತರ ಸಿಕ್ತಿ ಅಂತ ಹೇಳಿದಾಗ ಬರ್ತೀನಿ ಅಂತ ಅಂದಾಗ, ಇಲ್ಲ ನೀನು ನನ್ನ ಹೊಟ್ಟೆ ತುಂಬಿಸೋಕೆ ಪ್ರಸಾದ ತಂದೆಯಲ್ಲ ಕೊಡು ಅಂತ ಹೇಳ್ತಾರೆ ಜಡಿಸಿದ್ದರು. ಆಗ ಗೋಧಿ ಕಣಕ, ಸುಣ್ಣ ಮತ್ತು ಎಲೆ ಒಯ್ದಿರ್ತಾರೆ. ಅದನ್ನೆಲ್ಲ ತಗೊಂಡು ಜಡಿಸಿದ್ದ ಲಿಂಗರು ಸ್ವೀಕರಿಸಿ, ನನಗೆ ತೃಪ್ತಿ ಆಯಿತು ಆಲಯ್ಯ, ನೀ ಎಲ್ಲಿಂದ ಬಂದಿದ್ದಿ ಅಲ್ಲಿಗೆ ಹೋಗು ಅಂತಂದಾಗ ಆಗ ಆಲಯ್ಯನವರು ಮತ್ತೆ ಪುನಃ ಒಳ್ಳೆ ಪಾದಯಾತ್ರೆ ಮುಖಾಂತರ ಬರುವಾಗ ಮುಂದೆ ಯಳಂದೂರು ಬಸಲಿಂಗ ಸ್ವಾಮಿಗಳು ಭೇಟಿ ಆದಾಗ ಆ ಗುರುಗಳ ಹತ್ರ ಇದ್ದುಕೊಂಡು
ಇನ್ನೂ ಹೆಚ್ಚಿನ ಆಚಾರ ವಿಚಾರವನ್ನು ಕೂಡ ಅವರ ಹತ್ರ ಪಡೆದುಕೊಂಡು ಹಾಗೆ ಎಲ್ಲ ಪೂಜಾ ಕ್ರಿಯೆಗಳನ್ನು ಆಚಾರ ವಿಚಾರಗಳನ್ನು ಎಲ್ಲವನ್ನು ತನ್ನ ಮೈಗೂಡಿಸಿಕೊಂಡು ಅವ್ರ ಬಳಿಗೆ ಇದ್ದುಕೊಂಡು ನಂತರದಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ ಕೂಡ ಹೋಗಿ ಅನುಷ್ಠಾನವನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡಂಥವರು ಆನಗಲ್ಲ ಕುಮಾರಸ್ವಾಮಿ ಅಂದರೆ ಹಾಲಯ್ಯನವರು. ಆಗ ನಂತರದಲ್ಲಿ ಆನಗಲ್ಲ ಮಠಕ್ಕೆ ಅವ್ರನ್ನ ಯೋಗ್ಯ ಗುರುಗಳಾಗ್ತಾರೆ ಇವ್ರನ್ನ ತಿಳ್ಕೊಂಡು ಆನಗಲ್ಲ ಮಠಕ್ಕೆ ಮಾಡಿದಾಗ ಆಗ ಅಲ್ಲಿಗೆ ಆನಗಲ್ಲ ಅಂದರೆ ಕುಮಾರ ಮಾಸ ಶಿವಯೋಗಿಗಳಂತ ಕರೀತಾರೆ. ಅಲ್ಲಿ ಇರುವಾಗ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಧರ್ಮೋ ರಕ್ಷಿತೀ ರಕ್ಷಿತಃ, ಧರ್ಮದಗೋಸ್ಕರವಾಗಿ ಧರ್ಮದ ಉಳಿವಿಗಾಗಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸತಕ್ಕಂಥ ಆನಗಲ್ಲ ಕುಮಾರ ಮಹಾಸ್ವಾಮಿ. ಒಂದು ಸರಿ ಬಾಗಲಕೋಟೆ ಮಲ್ಲನಾರ್ಯರು ಅಲ್ಲಿಗೆ ಬರುವಾಗ ಬಂದು ಹಾಲಯ್ಯನವರು ಸುಮ್ಮನೆ ಒಂದು ಕಡೆ ಕುಂತ್ಕೊಂಡಿರ್ತಾರೆ. ಹೊರಗೆ ಹೋದಾಗ ಬರ್ತಿರ್ತಾರೆ. ಇವರು ಯಳಂದೂರು ಬಸಲಿಂಗ ಸ್ವಾಮಿಗಳು ಈ ಮಠದ ಸ್ವಾಮಿಗಳು ಯಾರು ಅಂತ ಕೇಳ್ತಾರೆ. ನಾನಂತ ಹೇಳಿಲ್ಲ ಅವರು, ಕುಮಾರಸ್ವಾಮಿಗಳು ನಮಗೆ ಅಂತಾರ್ಯಪ್ಪ ಅಂತಂದು. ಈ ತೂಗ ಮನ್ಸ ಕುಂತ್ಕೊಂಡು ತೂಗಕ್ಕಲ್ಲ, ಸಮಾಜ ಕೆಟ್ಟು ಹೋಗುವಂಥ ಸಂದರ್ಭದಲ್ಲಿ ಸಮಾಜ ಉಳಿಸೋದು ಭಾಳ ಮುಖ್ಯ ಐತಿ. ಸಮಾಜದ ಏಳಿಗೆಗಾಗಿ ನಾಡೆಲ್ಲ ಸಂಚರಿಸ್ಬೇಕಂತೇಳಿ ಯಳಂದೂರು ಅಂದರೆ ಬಾಗಲಕೋಟೆ ಮಲ್ಲನಾರ್ಯರು ಕುಮಾರಸ್ವಾಮಿಗಳು ಹೇಳಿದಾಗ ಆಯ್ತು ನಡಿ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳು ಮತ್ತು ಬಾಗಲಕೋಟೆ ಮಲ್ಲನಾರ್ಯರು ಸಮಾಜದ ಏಳಿಗೆಗಾಗಿ ಉಳಿವಿಗಾಗಿ ಅಂದಿಲಿಂದ ಎಲ್ಲ ನಾಡೆಲ್ಲ ಸುತ್ತಾಡ್ಕೊತ ಬರುವಂಥ ಸಂದರ್ಭದಲ್ಲಿ ಒಂದು ಸರಿ ಆಶ್ರಮದ ಜಾತ್ರಾ ನಿಮಿತ್ತವಾಗಿ ಕಾಡಶೆಟ್ಟಿ ಹಳ್ಳಿಗೆ ಅಲ್ಲಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತಂತ ಕೇಳಿದರೆ ಅಕ್ಕಲ ಬಸವೇಶ್ವರ ಜಾತ್ರಾ ಅಂತ ನಡೀತಾ ಇದೆ ಕಾಡಶೆಟ್ಟಿ ಹಳ್ಳಿ ಗ್ರಾಮದಲ್ಲಿ. ಆಗ ಕಾಡಶೆಟ್ಟಿ ಹಳ್ಳಿ ಗ್ರಾಮದಲ್ಲಿ ಜಾತ್ರಾ ನಡೆಯುವಂಥ ಸಂದರ್ಭದೊಳಗೆ ಈ ಗದ್ದಿಗಯ್ಯ ಮತ್ತು ಗುರುಬಸವಾರ್ಯ ಅಂತಕ್ಕಂಥ ಅಣ್ಣ ತಮ್ಮಂದಿರು ಇಬ್ಬರು, ಇವರ ತಂದೆ ತಾಯಿ ನೀಲಮ್ಮ ಮತ್ತು ಗುರುಬಸವಾರ್ಯ ಇವರು ಇರುವಾಗ ಆಗ ಜನ ಬಹಳಷ್ಟು ಜನ ಕೂಡಿರ್ತಾರೆ. ಕೂಡಿದಂಥ ಸಂದರ್ಭದಲ್ಲಿ ಈ ಗದ್ದಿಗಯ್ಯ ಬಸವಾರ್ಯ ಇವ್ರು ಎಲ್ಲಾದರೂ ಭಜನೆ ಪದ ಹಾಡ್ತಾರಂತಂದರೆ, ತತ್ವಗೀತೆ ಹಾಡ್ತಾರಂದರೆ, ಭಕ್ತಿಗೀತೆ ವಚನ ಹಾಡ್ತಾರಂದರೆ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಜನ ಕೂಡ್ತಾಯಿದ್ರು ಈ ಗದ್ದಿಗಯ್ಯ ಗುರುಬಸವಾರ್ಯ ಭಜನೆ ತತ್ವಗೀತೆಗಳನ್ನು ಕೇಳೋಗೋಸ್ಕರವಾಗಿ. ಹಾಗಾಗಿ ಇವರ ಕುಮಾರಸ್ವಾಮಿಗಳು ಅಲ್ಲಿಗೆ ದಯಮಾಡಿಸಿದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಆಡಬೇಕಂತ ತಿಳ್ಕೊಂಡು ಈ ಗದ್ದಿಗಯ್ಯ ಗುರುಬಸವನ್ನ ಇಬ್ಬರು ಊರು ಹಿರಿಯರು ಕೂಡ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ. ಇವರು ಹಾಡ್ರಿಯಪ್ಪ ಅಂತಂದಾಗ ಹಾಡ್ತಾರೆ. ಹಾಡಿದಂಥ ಸಂದರ್ಭದಲ್ಲಿ ಇವರು ಸಂಗೀತವನ್ನು ಕೇಳಿ, ಇವರ ತತ್ವಗೀತೆಗಳನ್ನು ಕೇಳಿ ಕುಮಾರಸ್ವಾಮಿಗಳು ಒಂದು ಕ್ಷಣ ಮೈ ಮರೆತು ಏನಪ್ಪ ಎಂಥ ಇವು ಮಕ್ಕಳು ಗಾನ ಕೋಗಿಲಿ ಕೂಡ ನಾಚಬೇಕು ಆ ಒಂದು ವಿಚಾರದಲ್ಲಿ ಹಾಡ್ತಕ್ಕಂಥ ಈ ಮಕ್ಕಳು ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳಿಗೆ ಎಲ್ಲಿಲ್ಲದ ಆನಂದ ಸಂತೋಷವಾಗ್ತಾ ಇದೆ. ನಂತರ ಕುಮಾರಸ್ವಾಮಿಗಳು ಕೇಳ್ತಾರೆ ಇವರ ತಂದೆ ತಾಯಿ ಯಾರು ಅಂತ ಕರೆಸ್ತಾರೆ ಅಂದಾಗ ಆಗ ಗುರುಪಾದಯ್ಯ ಮತ್ತು ನೀಲಮ್ಮ ಬರ್ತಾರೆ. ಬಂದಾಗ ಈ ಮಕ್ಕಳನ್ನ ಗುರುಪಾದಯ್ಯನವರೇ ನಮ್ಮ ಹುಡುಗಿ ಹಾಕಿಬಿಡ್ತೀರೇನಂತ ಕೇಳಿದರು. ಆಯ್ತರಪ್ಪ ಅಂತ ತಿಳ್ಕೊಂಡು ಅವ್ರ ತಂದೆ ಹೇಳಿದಾಗ ನೀಲಮ್ಮ ತಾಯಿ ಕಣ್ಣೀರು ಇಡ್ತಾಳೆ. ಏನವ ಗಂಡಸ ಜಾತಿ ಕೇಳಿದ ತಕ್ಷಣ ಹ್ಞೂ ಅಂತಾರಂತೇಳಿ ನಿನಗೆ ಭಾಳ ದುಃಖ ಆತನವ ಅಂತ. ಮಕ್ಕಳ ಎತ್ತ ಕರಳು ನನಗೆ ಗೊತ್ತಾಗುತ್ತಾ ಕುಮಾರಸ್ವಾಮಿಗಳು ಹೇಳಿದಾಗ ಆಗ ಹೇಳ್ತಾಳೆ ನೀಲಮ್ಮ ತಾಯಿ, ಇಲ್ಲ ಅಪ್ಪಯ್ಯ, ನನ್ನ ಮಕ್ಕಳು ಕಣ್ಣಿಲ್ಲದ ಕುರುಡರು, ಎಲ್ಲಿ ಮನೆ ಭಿಕ್ಷೆ ಬೇಡೋ ಸ್ಥಿತಿ ಬರ್ತಿತ್ತೇನೋ, ಎಲ್ಲಿ ಮನೆ ತಿರುಗಾಡಿ ಇವರು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂತಲ್ಲ ಅಂತ ತಿಳ್ಕೊಂಡು ನಾನು ಕಣ್ಣೀರು ಹಾಕಿ ದುಃಖದಾಗಿದ್ದೆ. ನನಗೆ ದಿಕ್ಕಿಲ್ಲದ ಮಕ್ಕಳಿಗೆ ದೇವರೇ ಗತಿ ಅನ್ನೋ ರೀತಿಯಲ್ಲಿ ನೀವು ಬಂದು ನನ್ನ 2 ಮಕ್ಕಳನ್ನ ತಾವು ಕೇಳಿರಲ್ಲ, ನಾನು ಕೊಡೋದು ಮುಖ್ಯ ಅಲ್ಲ, ನೀವು ಕರ್ಕೊಂಡು ಹೋಗ್ತಿರಲ್ಲ, ನಿಮಗೆ ಕೀರ್ತಿ ತರಬೇಕು ಹೊರತಾಗಿ ಅಪಕೀರ್ತಿ ತರಬಾರ್ದು ಅಂತ ತಿಳ್ಕೊಂಡು ಅದು ಒಂದು ಆಸೆ ಅಪ್ಪಯ್ಯ ಅಂತ ತಿಳ್ಕೊಂಡಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ಮೊದಲೇ ಜನನೇ ತಾಯಿ ಗುರು ಅಂತಂದಂಗೆ, ತಾಯಿ ನೀನು ತಾಯಿಯಾಗಿ ಮಕ್ಕಳಿಗೆ ಒಳ್ಳೆ ಕೀರ್ತಿ ತರಲಂತೇಳಿ ಹರಿಸ್ತೀಯಲ್ಲ, ನಿನ್ನ ಹರಿಕೆ ಆ ಮಕ್ಕಳು ಭವಿಷ್ಯಕ್ಕೆ ಉಜ್ವಲ, ಆ ಮಕ್ಕಳ ಭವಿಷ್ಯ ಬೆಳೆಯೋಕೆ ನಿನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಆ ಮಕ್ಕಳು ಒಳ್ಳೆಯ ಮಕ್ಕಳಾಗಿ
ನಮ್ಮ ಹತ್ರ ಇರಲಿ, ನಾವು ಸಂಗೀತ ಕಲಿಸ್ತೀವಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆಗ ಹೆತ್ತ ಕಳ್ಳು ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ಧರ್ಮಧಿರವನಖಿಲ ಜನಕ್ಕೆ ತಿಳಿಸಿ ಪೇಳ್ದೆ ಗುರುಕುಮಾರ, ಧರ್ಮದೇಳಿಗೆಗಾಗಿ ಸವೆಸಿದಯ್ಯ ತನುವ ಗುರುಕುಮಾರ, ಬಿರಿದೆ ನಿಪ್ಪ ಗ್ರಂಥ ಸಂಗ್ರಹವನೆ ಗಳ್ದೆ ಗುರುಕುಮಾರ, ಹರುಷದಿಂದ ಯೋಗ ಸಾಧಕರನ್ನು ಪೊರೆದೆ ಗುರುಕುಮಾರ, ನಿತ್ಯ ದಾಸೋಹವಾಗಲೆ ಸಗಿದಯ್ಯ ಗುರುಕುಮಾರ, ಸತ್ಯವಾದಿಗಳಿಗೆ ಮೆಚ್ಚಿ ಹಿಗ್ಗುತ್ತಿರ್ತೆ ಗುರುಕುಮಾರ.